ಲೂಕರ ಶುಭ ಸಂದೇಶ 11ನೇ ಅಧ್ಯಾಯ 21-28. ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿಯೇ ಇರುವವು. ಆದರೆ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ ಆ ಮೊದಲಿನವನು ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು. ನನ್ನ ಪಕ್ಷ ಹಿಡಿಯದವನು ನನಗೆ ವಿರೋಧಿ, ನನ್ನ ಜೊತೆಯಲ್ಲಿ ಒಟ್ಟುಗೂಡಿಸದವನು ಚದುರಿಸುವವನಾಗುತ್ತಾನೆ. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ಹಿಂತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಗುಡಿಸಿ ಅಲಂಕರಿಸಿದ್ದಾಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ಕರಕೊಂಡು ಬರುವುದು. ಅವು ಒಳಹೊಕ್ಕು ಅಲ್ಲಿ ವಾಸ ಮಾಡುವವು. ಆಗ ಆ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗುವುದು ಅಂದನು. ಆತನು ಈ ಮಾತುಗಳನ್ನು ಹೇಳುತ್ತಿರುವಾಗ ಜನರಲ್ಲಿ ಒಬ್ಬ ಸ್ತ್ರೀಯು, ನಿನ್ನನ್ನು ಹೊತ್ತ ಗರ್ಭವು ನೀನು ಕುಡಿದ ಮೊಲೆಗಳು ಧನ್ಯವಾದವುಗಳು ಎಂದು ಕೂಗಿದಳು. ಆತನು, ಹಾಗನ್ನಬೇಡ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡಕೊಳ್ಳುವವರೇ ಧನ್ಯರು ಅಂದನು. ಇಂದಿನ ವಾಕ್ಯ ನಮಗೆ ಅದ್ಭುತವಾಗಿ ಹೇಳಿಕೊಡ್ತಾ ಹೋಗ್ತದೆ. ವಾಕ್ಯವನ್ನು ನಾವು ಓದ್ತಾ ಹೋಗ್ತಾ ಇದ್ರೆ ಅದರಲ್ಲಿರುವ ವಿವರಣೆಗಳು, ದೇವರು ತಿಳಿಯಪಡಿಸುವ ವಿವರಣೆಗಳು ವಿಭಿನ್ನ. ಅದನ್ನು ಒಂದು ಸಾರಿ ಓದ್ತಾ ಹೋಗ್ತಾ ಇದ್ದಂಗೆ ದೇವರು ಅದರಲ್ಲಿರುವಂಥ ಅತ್ಯಮೂಲ್ಯ ವಿಚಾರಗಳನ್ನು ನಮ್ಮ ಹೃದಯಗಳಿಗೆ ತಲುಪಿಸ್ತಾರೆ. ಯಾಕೆ ಈ ವಾಕ್ಯಗಳು ನಮಗೆ ನೀಡಲ್ಪಡ್ತವೆ ಅಂದರೆ, ಈ ನಾವುಗಳು ನಿತ್ಯ ಜೀವನ ಹೊಂದಲು ಸುಲಭವಾಗಲಿ ಅಂತ, ನಾವು ದೇವರನ್ನ ಮೆಚ್ಚುಗೆಗಾಗಿ ಜೀವಿಸಲು ಸಿದ್ಧರಾಗಲಿ ಅಂತ, ನಾವು ಪ್ರಭು ಯೇಸುವಿನ 2ನೇ ಬರೋಣಕ್ಕಾಗಿ ಸಿದ್ಧರಾಗಲಿ ಅಂತ ಈ ವಿವರಣೆಗಳನ್ನು ನಮಗೆ ತಿಳಿಸಲಾಗ್ತದೆ. ಹಾಗಿದ್ರೆ ಇಂದಿನ ವಾಕ್ಯ ನಮಗೆ ಏನನ್ನು ಹೇಳ್ತದೆ? ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿಯೇ ಇರುವವು. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಭದ್ರತೆ. ಇವಾಗ ಅಂದರೆ ನಾನು ರಕ್ಷಣಾ ಜೀವಿತವನ್ನು ಹೊದ್ದುಕೊಳ್ಬೇಕು ಅಂದರೆ ನಾನು ಸರ್ವಾಯುಧಗಳನ್ನು ಧರಿಸಿದವನಾಗಿರಬೇಕು ಎಂಬುದನ್ನು ತಿಳಿಯಪಡಿಸ್ತಾರೆ. ಯಾವುದು ಸರ್ವಾಯುಧಗಳು? ಆಯುಧಗಳು ಯಾವುವು ಅಂತ ನೋಡಿದ್ರೆ ಅವು ದೈವ ವಾಕ್ಯವೇ. ದೈವ ವಾಕ್ಯವೇ ಆ ಆಯುಧಗಳು. ಅವುಗಳನ್ನೆಲ್ಲ ತಿಳಿಸಿದ ಪ್ರತಿಯೊಂದು ವಾಕ್ಯಗಳನ್ನು ನಾವು ನೆರವೇರಿಸ್ತಾ ಬಂದಾಗ ಅವುಗಳು ನಮ್ಮ ವಜ್ರ ಕವಚವಾಗಿ ಸಿದ್ಧವಾಗಿಬಿಡ್ತವೆ. ಅವುಗಳು ಸಂಪೂರ್ಣವಾಗಿ ಗುರಾಣಿಯಾಗಿ ಸಂಪೂರ್ಣವಾಗಿ ನಮ್ಮಲ್ಲಿ ಆಯುಧಗಳಾಗಿ ಅವು ಸಿದ್ಧವಾಗಿ ನಿಲ್ತವೆ. ಯಾವಾಗ ದೈವ ವಾಕ್ಯವನ್ನು ನಾವು ಪರಿಪೂರ್ಣವಾಗಿ ಓದಿ ಅದರಂತೆ ಜೀವಿಸಿದಾಗ. ವಾಕ್ಯವನ್ನು ಅರಿತವನಿರ್ತಾನಲ್ಲ, ಅವನ ಹತ್ರಕ್ಕೆ ಯಾವುದೇ ಶೋಧಕನು ಬಂದು ಅವರ ಜೀವಿತದಲ್ಲಿ ಯಾವುದೇ ಉತ್ತಮ ವಿಚಾರಗಳನ್ನು, ಯಾವುದೇ ಸಂತೋಷದ ಸಮಯಗಳನ್ನು, ಯಾವುದೇ ರೀತಿಯ ವಿಚಾರಗಳನ್ನು ಕದ್ದು ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ದೈವ ವಾಕ್ಯದ ಅಧೀನತ್ವದಲ್ಲಿ ಇರುವ ಪ್ರತಿಯೊಬ್ಬ ವ್ಯಕ್ತಿಯು ದೈವ ಭಯದಲ್ಲಿ ನೆಲೆಯಾಗಿರ್ತಾನೆ. ಆ ದೈವ ಭಯವು ಅವನು ಪಾಪವನ್ನು ಮಾಡದಂತೆ ಎಚ್ಚರಿಸಿ ಅವನನ್ನು ಸತ್ಯದ ಹಾದಿಯಲ್ಲಿಯೂ ರಕ್ಷಣಾ ಹಾದಿಯಲ್ಲೂ ನೆಲೆಗೊಳಿಸ್ತದೆ. ಅರ್ಥ ಆಗ್ತಿದೆಯಲ್ವಾ? ಎಲ್ಲಿಯವರೆಗೆ ನಾವು ಒಪ್ಪೋದಿಲ್ವೋ ಅಲ್ಲಿಯವರೆಗೆ ಯಾವುದೇ ಪಾಪವನ್ನು ನನ್ನಲ್ಲಿ ನೆರವೇರೋದಿಲ್ಲ. ನಾನು ಸುಳ್ಳು ಹೇಳಲ್ಲ ಅಂತ ನಿರ್ಧಾರ ಮಾಡಿದರೆ ಸುಳ್ಳು ನನ್ನ ಬಾಯಿಂದ ಬರೋದಕ್ಕೆ ಸಾಧ್ಯನಾ? ನಾನು ಮೋಸ ಮಾಡಲ್ಲ ಅಂತ ನಿರ್ಧಾರ ಮಾಡಿದ ಮೇಲೆ ಮೋಸ ನನ್ನಿಂದ ಆಗೋದಕ್ಕೆ ಸಾಧ್ಯನಾ? ನಾನು ಹೊಟ್ಟೆ ಕಿಚ್ಚು ಪಡಲ್ಲ, ಎಲ್ಲರನ್ನ ಪ್ರೀತಿಸ್ತೀನಿ ಅಂತ ನಿರ್ಧಾರ ಮಾಡಿದ ಮೇಲೆ ನನ್ನಲ್ಲಿ ಹೊಟ್ಟೆ ಕಿಚ್ಚು ಮೂಡಲು ಸಾಧ್ಯನಾ? ಹಾಗಿದ್ರೆ ನನ್ನ ಜೀವಿತದಲ್ಲಿ ನಾನು ಎಲ್ಲವನ್ನು ಕಂಟ್ರೋಲ್ ಮಾಡಬಹುದು. ಯಾವುದೇ ಪಾಪವನ್ನಾದರೂ ನಾನು ಕಂಟ್ರೋಲ್ ಮಾಡ್ಬೋದು ಎನ್ನುವುದು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೋದು. ಹಾಗಿದ್ರೆ ವಾಕ್ಯವು ನಮ್ಮನ್ನು ಯಾವ ರೀತಿ ಎಚ್ಚರಿಸ್ತದೆ? ಪಾಪ ಮಾಡದಂತೆ ನಮ್ಮನ್ನು ಎಚ್ಚರಿಸ್ತದೆ. ಅರ್ಥ ಆಗ್ತಿದೆ ಅಲ್ವಾ? ವಾಕ್ಯ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಯಿತು. ನಮ್ಮನ್ನು ಸಂಪೂರ್ಣ ಸಿದ್ಧಪಡಿಸ್ತದೆ. ಯಾವ ರೀತಿಯಲ್ಲಿ? ಒಬ್ಬ ಯೋಧನಂತೆ. ಆತನು ಎಲ್ಲ ವಿರೋಧಿಗಳನ್ನು ಹೆದರಿಕೆ ಇಲ್ಲದೆ ಯುದ್ಧ ಮಾಡಲು ಮುಂದಾಗುವ ಯೋಧನು. ಈ ಯೋಧನು ಕ್ರಿಸ್ತನಿಂದ ರೂಪಿತವಾದ ಯೋಧನು ಹೇಗಿರ್ತಾನೆ? ಅವನು ಜಯಶಾಲಿಯಾಗಿಯೇ ಬರುವವನು ಆಗಿರ್ತಾನೆ. ಯಾಕೆಂದರೆ ಅವನಲ್ಲಿ ಸರ್ವ ಆಯುಧಗಳು ಇರ್ತವೆ.
ಹಾಗಾಗಿ ಇಂದಿನ ವಾಕ್ಯ ನಮಗೆ ಮೊದಲ ಭಾಗದಲ್ಲಿ ಫಸ್ಟ್ ಹೇಳ್ಕೊಡುವಂಥದ್ದು, ಸಂಪೂರ್ಣವಾಗಿ ವಾಕ್ಯಾಧೀನರಾಗ್ರಿ, ಆತ್ಮಾಧೀನರಾಗ್ರಿ. ಆ ಆತ್ಮರಿಗೆ ನೀವು ಅಧೀನರಾದಾಗ, ವಾಕ್ಯಾಧೀನರಾಗಿ ಜೀವಿಸಿದಾಗ ನಿಮ್ಮ ಬದುಕಿನಲ್ಲಿ ಯಾವುದೇ ರೀತಿಯ ಶೋಧಕನ ಕಾರ್ಯಗಳು ಜರುಗೋದಿಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ಕುಟುಂಬವನ್ನು, ನಿಮ್ಮ ಜೀವಿತವನ್ನು ನೀವು ರಕ್ಷಿಸಿಕೊಳ್ಳಬಹುದು ಎನ್ನುವುದನ್ನು ಮೊದಲ ಭಾಗ ನಮಗೆ ತಿಳಿಯಪಡಿಸ್ತದೆ. ಮುಂದಿನ ವಾಕ್ಯ ಹೇಳ್ತದೆ, ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿಯೇ ಇರುವವು. ಆದರೆ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ ಆ ಮೊದಲಿನವನು ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು. ಏನು ಹೇಳ್ತಾರೆ ನೋಡು, ಅವನಿಗಿಂತ ಬಲಿಷ್ಠನು ಬಂದಾಗ, ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಬಲಿಷ್ಠತೆ ಅಂತಕ್ಕಂಥದ್ದು ಯಾವ ರೀತಿ ಇರ್ತದೆ. ನನ್ನ ಹತ್ರ ಆತ್ಮರಿಲ್ಲ, ಪವಿತ್ರ ಆತ್ಮರಿಲ್ಲ, ನಾನೇನು ಮಾಡ್ತೀನಿ, ವಾಕ್ಯ ಏನು ಹೇಳುತ್ತೆ ಅದರಂತೆ ನಡೀತಾ ಇರ್ತೀನಿ. ನಡೀತಾ ಇರ್ತೀನಿ ಯಾವ ರೀತಿ ಇಲ್ಲ ಅಂದರೆ ಸಂಪೂರ್ಣವಾಗಿ ಅಲ್ಲ. ಪ್ರಾರ್ಥನಾ ಸಮಯದಲ್ಲಿ ನಾನು ಬಲಿಷ್ಠವಾಗಿ ಪ್ರೇಯರ್ ಮಾಡ್ತೀನಿ. ಆಮೇಲೆ ಜೀವಿತದಲ್ಲಿ ಏನು ಮಾಡಿಬಿಡ್ತೀನಿ, ನನ್ನದೇ ಆಲೋಚನೆಯಲ್ಲಿ, ಚಿಂತನೆಯಲ್ಲಿ ನಾನು ಮುಳುಗಿ ದೈವ ವಾಕ್ಯವನ್ನು ಮರಿತೀನಿ, ದೇವರನ್ನು ಮರಿತೀನಿ, ಜೀವಿಸ್ತಾ ಇರ್ತೀನಿ. ಅಂದರೆ ಅಲ್ಲಿ ನನ್ನ ಬಲಹೀನತಾ ಸಮಯ ಇದೆ. ಹಾಗಿರುವಾಗ ನಾನು ಸಂಪೂರ್ಣ ಬಲಿಷ್ಠನು ಅಂದರೆ ಸಂಪೂರ್ಣವಾಗಿ ದೇವರ ಅಧೀನದಲ್ಲಿ ನೆಲೆಗೊಂಡವನು, ಆ ಪ್ರಸನ್ನತೆಯಲ್ಲಿ ನೆಲೆಗೊಂಡವನು, ಆ ಆತ್ಮರನ್ನು ಎಂದಿಗೂ ಕಳಕೊಳ್ಳದವನು, ನಿರಂತರವಾಗಿ ಆತ್ಮರಿಗೆ ಅಧೀನರಾಗಿರುವವರು ಆಗಿದ್ರೆ ನಮ್ಮನ್ನು ಯಾರೂ ಅಲವಡಿಸೋಕ್ಕೆ ಸಾಧ್ಯ ಇಲ್ಲ. ನಾವು ಯಾವಾಗ ಬಲಹೀನತೆಯಲ್ಲಿ ಬೀಳ್ತೀವೋ ಆಗ ನನಗಿಂತ ಬಲಿಷ್ಠನು ಹುಟ್ಟುಕೊಳ್ತಾನೆ. ಅವನು ನನ್ನನ್ನು ದರೋಡೆ ಮಾಡ್ತಾನೆ. ದರೋಡೆ ಮಾಡಿದ ಮೇಲೆ ನನ್ನಲ್ಲಿರುವ ಸಂತೋಷವನ್ನು ಅವನು ಹಂಚಿಕೊಳ್ತಾನೆ. ನನ್ನಲ್ಲಿ ಇರಬೇಕಾದಂಥ ನೆಮ್ಮದಿ ಸಮಾಧಾನಗಳು ಅವನು ಹಂಚಿ ಬಿಸಾಕ್ತಾನೆ. ಅವನಿಗೆ ಏನಕ್ಕೂ ಉಪಯೋಗ ಇಲ್ಲ ಅವುಗಳು, ಆದರೆ ನಿನ್ನಲ್ಲಿ ಅದು ಕೊರತೆಯಾಗಿ ಪರಿಣಮಿಸಲ್ಪಡ್ತದೆ. ಅರ್ಥ ಆಗ್ತಿದೆಯಲ್ವಾ? ಹಾಗಿದ್ರೆ ನನಗಿಂತ ಬಲಿಷ್ಠನು ಹೇಗೆ ರೂಪುಗೊಳ್ತಾನೆ? ನಾನು ದೇವರನ್ನ ಮರೆತ ಕ್ಷಣ, ನಾನು ದೇವರಿಂದ ದೂರವಾದ ಕ್ಷಣ, ಆ ಕ್ಷಣಗಳಿಂದಲೇ ನನಗಿಂತ ಬಲಿಷ್ಠನು ಹುಟ್ಟುಕೊಳ್ಳುವಂಥದ್ದಾಗಿರ್ತದೆ. ಹಾಗಾಗಿ ಸದಾ ಕಾಲವು ಕರ್ತನನ್ನು ನೆನೆಯುವುದನ್ನು, ಕರ್ತನ ಭಯಭಕ್ತಿಯಲ್ಲಿ ನೆಲೆಗೊಳ್ಳುವುದನ್ನು, ಆತ್ಮರಿಗೆ ಅಧೀನರಾಗಿ ಜೀವಿಸುವುದನ್ನು ನಾವು ಸದಾ ಕಾಲ ಮಾಡುವುದಾದರೆ ನಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇಲ್ಲದಿದ್ದರೆ ನಾನು ಲೋಕದ ವಿಚಾರಗಳಲ್ಲಿ, ನನ್ನದೇ ಒಂದು ಆಲೋಚನೆಗಳಲ್ಲಿ ನಾನು ಒಳಗೊಂಡಾಗ ಇನ್ನೊಬ್ಬ ಬಲಿಷ್ಠನು ನನ್ನನ್ನು ಸೂರೆ ಮಾಡೋದಕ್ಕೆ ಸಾಧ್ಯವಾಗ್ತದೆ. ನನ್ನ ಪಕ್ಷ ಹಿಡಿಯದವನು ನನಗೆ ವಿರೋಧಿ, ನನ್ನ ಜೊತೆಯಲ್ಲಿ ಒಟ್ಟು ಗೂಡಿಸದವನು ಚದುರಿಸುವವನಾಗಿದ್ದಾನೆ. ಏನು ಹೇಳ್ತಾರೆ ನೋಡಿ, ನನ್ನ ಪಕ್ಷ ಹಿಡಿಯದವನು ನನಗೆ ವಿರೋಧಿ. ಪ್ರಭು ಯೇಸುವನ್ನು ಒಪ್ಪಿಕೊಳ್ಳದವನು, ಪ್ರಭು ಯೇಸುವಿನ ವಾಕ್ಯವನ್ನು ಸ್ವೀಕರಿಸದವನು ಯಾರಿರ್ತಾನೋ ಅವನು ಪ್ರಭು ಯೇಸುವಿನ ವಿರೋಧಿ ಆಗಿರ್ತಾನೆ. ಅರ್ಥ ಆಗ್ತದೆ ಅಲ್ವಾ? ಪ್ರಭು ಯೇಸುವಿನ ವಿರೋಧಿ ಅಂದರೆ ಅವನು ಪ್ರಭು ಯೇಸುವಿಗೆ ಮಾತ್ರ ವಿರೋಧಿ ಅಲ್ಲ, ಪ್ರಭು ಯೇಸು ಆ ತಂದೆಯಾದ ದೇವರು ಕಳಿಸಿಕೊಟ್ಟವರು, ಅವರ ತಂದೆ ಕಳಿಸಿಕೊಟ್ಟವರು, ಆ ತಂದೆಗೂ ಅವನು ವಿರೋಧಿ ಆಗ್ತಾನೆ. ಅರ್ಥ ಆಗ್ತಿದೆ ಅಲ್ವಾ? ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ರಿ, ನೀವು ಪ್ರಭು ಯೇಸುವಿಗೆ ವಿರೋಧಿ ಆಗಿದ್ದೀರಿ ಅಂತ ಅಂದರೆ ನೀವು ಸರ್ವ ಸಮಯದಲ್ಲೂ ಒಂದು ವಿಚಾರವಂತೂ ಕನ್ಫರ್ಮ್ ಆಗಿ ತಿಳ್ಕೊಳ್ಳಿ, ನೀವು ನಾಶನಕ್ಕೆ ಸಿದ್ಧರಾಗಿದ್ದೀರಿ ಅಂತ. ಪ್ರಭು ಯೇಸು ಯಾರನ್ನು ವಿರೋಧಿಸೋದಿಲ್ಲ. ಫಸ್ಟ್ ಅವರು ತುಂಬ ಪ್ರೀತಿಮಯಿ, ತುಂಬ ಕರುಣಾಮಯಿ, ತುಂಬ ಒಂದು ಉತ್ತಮ ವಿಶಾಲ ಹೃದಯವುಳ್ಳಂತಹ ದೇವಾದಿ ದೇವರು ಅವರಲ್ಲಿರುವ ಒಳ್ಳೆಯತನವನ್ನು ನಾವು ಊಹಿಸೋದಕ್ಕೂ ಸಾಧ್ಯವಿಲ್ಲ. ಅಷ್ಟು ಒಳ್ಳೆಯ ಪವಿತ್ರವಾದಂತಹ ಹೃದಯವುಳ್ಳಂಥವರು. ಹಾಗಾಗಿ ಅವರಲ್ಲಿ ನಾವು ವಿರೋಧಿಗಳಾಗಿ ಕಂಡು ಬರ್ತೀವಿ ಅಂತಂದರೆ ನಾವು ಎಷ್ಟರ ಮಟ್ಟಿಗೆ ದುಷ್ಟತ್ವಕ್ಕೆ ಒಳಪಟ್ಟಿದ್ದೇವೆ, ಅಹಂಕಾರದಲ್ಲಿ ಮುಳುಗಿ ಹೋಗಿದ್ದೇವೆ, ನಾಶನಕ್ಕಾಗಿಯೇ ನಾನಿರೋದು ಅನ್ನುವಂತೆ ಯಾವ ರೀತಿ ನಮ್ಮ ಜೀವಿತದ ಮೂಲಕವಾಗಿ ತೋರಿಸ್ಪಡಿಸ್ತಾ ಇದ್ದೀವಿ, ಇದನ್ನು ನಾವು ಯೋಚನೆ ಮಾಡಬೇಕು. ಹಾಗಾಗಿ ಪ್ರಭು ಯೇಸು ಆ ಶಿಲುಬೆಯ ಮೇಲಿದ್ದಾಗಲೂ ಇವರು ಏನು ಮಾಡುತ್ತಿರುವರು, ಇವರನ್ನು ಕ್ಷಮಿಸಿರಿ ಅಂತ ಹೇಳುವಂತಹ ಹೃದಯಮಯಿ ಅವರು. ಅಂಥವರು ಹೇಳ್ತಾರೆ, ನನ್ನ ಪಕ್ಷ ಹಿಡಿಯದವನು ನನಗೆ ವಿರೋಧಿ ಅಂತ. ನನ್ನ ಪಕ್ಷ ಹಿಡಿಯದವನು ನನಗೆ ವಿರೋಧಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನಮಗೆ ಸ್ಪಷ್ಟವಾಗಿ ಒಂದು ವಾಕ್ಯ ಹೇಳ್ತಾ ಇರುವಂಥದ್ದು ನೋಡಿ, ಇವತ್ತು ರಕ್ಷಣೆ ಅಂತಕ್ಕಂಥದ್ದು, ನಿತ್ಯ ಜೀವ ಅಂತಕ್ಕಂಥದ್ದು ದೊರೆಯೋದು ನನ್ನಿಂದ ಮಾತ್ರ. ನನ್ನ ಹೊರತಾಗಿ ಏನಾದರೂ ರಕ್ಷಣೆ ಹೊಂದ್ಕೋತೀನಿ ಅಂತ ಹೋಗ್ತಿದ್ದಾನೆ ಅಂದರೆ ಅವನು ನನ್ನ ವಿರೋಧಿ, ಅವನು ನಾಶನಕ್ಕೆ ಹೋಗೋದು.
ರಕ್ಷಣೆ ಅಂತಕ್ಕಂಥದ್ದು ದೊರೆಯೋದು ನನ್ನ ಮುಖಾಂತರವಾಗಿ ಹೊರತು ಇನ್ಯಾವುದರಿಂದಲೂ ಅಲ್ಲ. ನನ್ನ ಪಕ್ಷ ಹಿಡಿದವನೇ ರಕ್ಷಣೆಯನ್ನು ಹೊಂದುವಂಥದ್ದು. ಹಾಗಾಗಿ ಈ ತತ್ವಗಳನ್ನು, ಪ್ರಭು ಯೇಸುವಿನ ವಿಚಾರಗಳನ್ನು ಅರಿತು ಅದರಂತೆ ನಡೆಯುವ ಪ್ರತಿಯೊಬ್ಬನೂ ಕೂಡ ಏನಾಗ್ತಾನೆ, ರಕ್ಷಣೆಯನ್ನು ಹೊಂದ್ತಾನೆ. ಅದರ ಹೊರತಾದವನೆಲ್ಲ ಪ್ರಭು ಯೇಸುವಿನ ವಿರೋಧಿಯಾಗಿ ಕಂಡು ಬರ್ತಾನೆ. ಹಾಗಾಗಿ ತಂದೆಯಾದ ದೇವರು ಹೇಳಿದಂಥ ಮಾತನ್ನು ಯಾವತ್ತೂ ಮರಿಬೇಡಿ. ನಿನ್ನ ಬಲಗಡೆಯಲ್ಲಿರು ಎಲ್ಲಿ ತನಕ? ನಿನ್ನ ವಿರೋಧಿಗಳನ್ನ ನಿನ್ನ ಪಾದ ಪೀಠ ಮಾಡುವ ತನಕ ನೀನು ನನ್ನ ಬಲಗಡೆಯಲ್ಲಿ ಆಸೀನನಾಗಿರುವಂತ ಸರ್ವೇಶ್ವರ ಸ್ವಾಮಿ ಪ್ರಭು ಯೇಸುವಿಗೆ ನುಡಿತಾರೆ. ಅಂದರೆ ಸ್ಪಷ್ಟವಾಗಿ ತಿಳ್ಕೊಳ್ರಿ, ಪ್ರಭು ಯೇಸುವಿನ ವಿರೋಧಿಗಳು ಪ್ರಭು ಯೇಸುವಿನ ಪಾದದಡಿಯಲ್ಲಿ ಬಿದ್ದು ಹೋಗುವ ತನಕವೂ ಕರ್ತರು ಕಾರ್ಯ ಮಾಡ್ತಾರೆ ಅಂತ ಅವರೇ ಸ್ವತಃ ನುಡಿದಿದ್ದಾರೆ. ಹಾಗಿದ್ರೆ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ರಿ, ಯಾರು ಯೇಸುವನ್ನು ನಂಬದೆ, ಯೇಸುವನ್ನು ಧಿಕ್ಕರಿಸಿ, ಯೇಸುವನ್ನು ವಿರೋಧಿಸಿ, ಯೇಸುವಿನ ವಿಚಾರಗಳನ್ನು ಧಿಕ್ಕರಿಸಿ ಜೀವಿಸೋದಕ್ಕೆ ಮುಂದಾಗ್ತಾರೋ ಅವರು ಕಠೋರವಾದ ಸ್ಥಿತಿಗೆ ಗುರಿಯಾಗ್ತಾರೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೋದು. ಮುಂದಿನ ವಾಕ್ಯ ಹೇಳ್ತದೆ, ನನ್ನ ಜೊತೆಯಲ್ಲಿ ಒಟ್ಟುಗೂಡಿಸದವನು ಚದುರಿಸುವವನಾಗುತ್ತಾನೆ. ನನ್ನ ಜೊತೆಯಲ್ಲಿ ಒಟ್ಟುಗೂಡಿಸದವನು ಚದುರಿಸುವವನಾಗ್ತಾನೆ. ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ರಿ, ಪ್ರಭು ಯೇಸು ಎಲ್ಲರನ್ನು ಒಟ್ಟುಗೂಡಿಸಲು ಬಂದವರು ಅಂತ ಸ್ಪಷ್ಟವಾಗಿ ತಿಳಿಯಪಡಿಸ್ತಾರೆ. ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ? ಎಲ್ಲರನ್ನ ಒಟ್ಟುಗೂಡಿಸ್ತಾ ಇದ್ದಾರೆ ಸ್ವರ್ಗ ಸಾಮ್ರಾಜ್ಯಕ್ಕಾಗಿ. ಆದರೆ ಆ ವಿಚಾರಗಳನ್ನು ಧಿಕ್ಕರಿಸಿ ಹೋಗುವ ಪ್ರತಿಯೊಬ್ಬನು ಕೂಡ ಅವರೆಲ್ಲರನ್ನ ಚದುರಿಸೋದಕ್ಕೆ ನೋಡ್ತಾ ಇದ್ದಾನೆ ಎನ್ನುವಂಥದ್ದನ್ನು ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಅಂದರೆ ಪ್ರಭು ಯೇಸುವನ್ನ ವಿರೋಧಿಸುವ ಪ್ರತಿಯೊಬ್ಬನು ಕೂಡ ಪ್ರಭು ಯೇಸುವಿನ ಜನರನ್ನ, ಪ್ರಭು ಯೇಸುವಿನ ಸಭೆಗಳನ್ನ ಅವರು ಒಡೆದಾಕೋದಿಕ್ಕೆ, ಅವರು ನಾಶಪಡಿಸೋದಿಕ್ಕೆ ನೋಡ್ತಾ ಇರ್ತಾರೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಳ್ರಿ. ಪ್ರಭು ಯೇಸುವಿನ ಹೊರತಾಗಿ ಯಾರೂ ಒಟ್ಟುಗೂಡಿಸೋದಿಲ್ಲ. ಪ್ರಭು ಯೇಸು ನಾಮದ ಹೊರತಾಗಿ ಯಾವುದೇ ಸಭೆಗಳು ಕಟ್ಟಲ್ಪಡೋದಿಲ್ಲ, ಅವು ಸದೃಢವಾಗಿ ನಿಲ್ಲೋದಿಲ್ಲ. ಅದನ್ನು ಒಡೆದಾಕೋದಿಕ್ಕೆ ಯಾವಾಗಲೂ ಕೂಡ ವಿರೋಧಿಗಳು ನೋಡುತ್ತಲೇ ಇರ್ತಾರೆ. ಹಾಗಿದ್ರೆ ನಮ್ಮ ಬಲ ಏನು? ಸದಾಕಾಲ ದೇವರ ಭಯಭಕ್ತಿಯಿಂದ ಕ್ರಿಸ್ತ ನಾಮದಲ್ಲಿ ಆತ್ಮರ ಅಧೀನರಾಗಿ ಖಂಡಿತವಾಗಿ ಇದನ್ನು ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ, ಪ್ರತಿ ಕ್ಷಣದಲ್ಲಿಯೂ ಈ ರೀತಿಯಲ್ಲಿ ಜೀವಿಸಬೇಕು. ಆಗ ಮಾತ್ರ ನಾವು ಪ್ರತಿ ಸಮಯದಲ್ಲೂ ಬಲಾಢ್ಯರಾಗಿ ಕಂಡು ಬರಲು ಸಾಧ್ಯ. ಇಲ್ಲದಿದ್ದರೆ ನನಗಿಂತ ಬಲಾಢ್ಯನು ನನ್ನನ್ನು ಸೂರೆ ಮಾಡಿ ಹೋಗ್ತಾನೆ. ಇದನ್ನ ಸ್ಪಷ್ಟವಾಗಿ ನೆನಪಿನಲ್ಲಿಟ್ಕೊಳ್ಳಿ. ಮುಂದಿನ ವಾಕ್ಯ ಹೇಳ್ತದೆ, ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ಹಿಂತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಗುಡಿಸಿ ಅಲಂಕರಿಸಿದ್ದಾಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ಕರಕೊಂಡು ಬರುವುದು. ಅವು ಒಳಹೊಕ್ಕು ಅಲ್ಲಿ ವಾಸ ಮಾಡುವವು. ಆಗ ಆ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗುವುದು ಅಂದನು. ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ರಿ, ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಅಂದರೆ, ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಗೆ ದೆವ್ವ ಇತ್ತು ಅವನಲ್ಲಿ. ಅವು ಬಿಟ್ಟು ಹೋಗಿದ್ದಾವೆ. ಬಿಟ್ಟು ಹೋಗಿ ಅವು ಎಲ್ಲ ಕಡೆ ಸುತ್ತಾಡಿ ಎಲ್ಲ ಬರ್ತವೆ. ಆದರೆ ಅವಕ್ಕೆ ವಿಶ್ರಾಂತಿ ಸಿಕ್ಕೋದಿಲ್ಲ, ನೆಮ್ಮದಿ ಸಿಕ್ಕೋದಿಲ್ಲ. ಅವು ಆ ವಿಶ್ರಾಂತಿಗಾಗಿ ಮತ್ತೆ ಎಲ್ಲಿಗೆ ಬರಬೇಕು? ಆ ನೆಮ್ಮದಿಗಾಗಿ ಮತ್ತೆ ಎಲ್ಲಿಗೆ ಬರಬೇಕು? ಇನ್ಯಾವುದಾದ್ರೂ ವ್ಯಕ್ತಿಯನ್ನು ನೋಡಬೇಕು. ಆಗ ಅವುಗಳು ಏನು ಮಾಡ್ತದೆ ಅಂದರೆ ಮತ್ತೆ ಆ ವ್ಯಕ್ತಿ ಹತ್ರ ಬಂದು ನೋಡ್ತವೆ. ನೋಡಿದಾಗ ಅವನೇನು ಮಾಡಿದ್ದಾನೆ? ಗುಡಿಸಿ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ನೀಟಾಗಿ ಇಟ್ಟಿದ್ದಾನೆ. ಯಾವುದಕ್ಕೆ? ಇವತ್ತು ಒಂದನ್ನು ಸ್ಪಷ್ಟವಾಗಿ ತಿಳ್ಕೊಳ್ರಿ, ಮನೆ ಖಾಲಿ ಇರಬಾರ್ದು. ಯಾವ ಮನೆ ಖಾಲಿ ಇರುತ್ತೋ, ಬಿಕ್ಕೋ ಇರ್ತದೋ, ಖಾಲಿಯಾಗಿ ಯಾರೂ ಇಲ್ಲದ ಸ್ಥಳವಾಗ್ತದೋ ಅದು ಬೇರೊಂದರ ಸ್ಥಳವಾಗಿಬಿಡುತ್ತೆ, ಬೇರೆ ದುಷ್ಟತ್ವಗಳ ಸ್ಥಳವಾಗಿಬಿಡ್ತವೆ. ಹಾಗಾಗಿ ಒಂದನ್ನು ಸ್ಪಷ್ಟವಾಗಿ ಇಟ್ಕೊಳ್ಳಿ, ನಿನ್ನ ಮನಸ್ಸನ್ನು ಯಾವತ್ತೂ ಖಾಲಿ ಇಡಬೇಡ್ದು. ನಿನ್ನ ಮನಸ್ಸು, ನಿನ್ನ ಆಲೋಚನೆ, ನಿನ್ನ ಚಿಂತನೆಗಳು ಖಾಲಿ ಇರಬಾರದು. ನೀನು ಸುಮ್ಮನೆ ಇರಬಾರ್ದು. ನಿನ್ನ ಮನಸ್ಸಿನಲ್ಲಿ ದೈವತ್ವವು ಸದಾಕಾಲ ಪಠಣೆ ಆಗಬೇಕು. ನಿನ್ನ ಹೃದಯಗಳಲ್ಲಿ ನನ್ನ ಆಜ್ಞೆಗಳನ್ನು ಕೆತ್ತುವೆನು ಅಂತ ತಂದೆಯಾದ ದೇವರು ಹೇಳ್ತಾರೆ. ಅಂದರೆ ನನ್ನ ಹೃದಯದಲ್ಲಿ ದೈವ ವಾಕ್ಯಗಳು ನೆಲೆಯಾಗಿರಬೇಕು, ಖಾಲಿ ಇರಬಾರ್ದು. ಯಾವತ್ತಿಗೂ ಕೂಡ ಮನೆಯನ್ನು ಖಾಲಿ ಇಡಬೇಡಿ, ನಿಮ್ಮ ಮನಸ್ಸುಗಳನ್ನು ಖಾಲಿ ಇಡಬೇಡಿ. ಸದಾಕಾಲ ದೇವರ ವಾಕ್ಯಗಳಿಂದ ಅವುಗಳನ್ನು ತುಂಬಿಸಿಕೊಳ್ಳ್ರಿ. ಅವುಗಳೊಂದಿಗೆ ದೇವರ ನಾಮದ ಪಠನೆ ನಿಮ್ಮಲ್ಲಿ ಸದಾ ಆಗ್ತಾ ಇರಲಿ. ನಿಮ್ಮ ಆಲೋಚನೆಗಳು ಆಗ ಖಾಲಿಯಾಗೋದಿಲ್ಲ. ದೈವ ವಾಕ್ಯದ ಪ್ರಭೆಯು ಯಾವುದೇ ದುಷ್ಟತ್ವ ಒಳಗೆ ಬಾರದಂತೆ ನಿಮ್ಮನ್ನು ರಕ್ಷಿಸ್ತದೆ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂದರೆ ಅವನೆಲ್ಲ ಕ್ಲೀನ್ ಮಾಡಿ ಮನೆಯನ್ನು ಇಟ್ಟಿದ್ದಾನೆ,
ಖಾಲಿ ಮನೆ, ಶುದ್ಧವಾಗಿದೆ. ಆದರೆ ಇರಬೇಕಾದವರು ಇಲ್ಲ, ಯಜಮಾನನು ಇಲ್ಲ. ಆಗೇನು ಮಾಡ್ತಾರೆ, ಕಳ್ಳರು, ಕದ್ದುಕೊಂಡು ಹೋಗುವವರು, ಸುಲಿಗೆ ಮಾಡುವವರು ಎಲ್ಲರೂ ಬರ್ತಾರೆ. ಅದೇ ರೀತಿ ದೆವ್ವವು ಬಂದು ಅಲ್ಲಿ ನೆಲೆ ಆಗ್ತದೆ. ಆಗೇನಾಗುತ್ತೆ, ಅವನ ಮೊದಲ ಸ್ಥಿತಿ, ಒಬ್ಬನೇ ಒಬ್ಬ ದೆವ್ವ ಬಂದು ಅವನನ್ನು ಅಟ್ಯಾಕ್ ಮಾಡಿತ್ತು. ಆಗ ಅವನು ಇದ್ದ ಸ್ಥಿತಿಗಿಂತಲೂ ಅದು ಏನು ಮಾಡುತ್ತೆ, ಇನ್ನೊಂದು 7 ಜನನ ಕರ್ಕೊಂಡು ಬಂದು ಸೇರ್ಕೊಬಿಡುತ್ತೆ. ಆವಾಗ ಅವನ ಸ್ಥಿತಿ ಬಲು ಕಠಿಣ, ಭಯಂಕರವಾಗಿ ಬಿಡುತ್ತೆ. ಅಷ್ಟು ತೊಂದರೆಗೆ ಅವನು ಒಳಗಾಗ್ತಾನೆ. ಹಾಗಾಗಿ ನೋಡಿ, ದೈವ ವಾಕ್ಯ ಹೇಳುವಂಥದ್ದು ದೈವ ವಾಕ್ಯ ನೆಲೆ ಆಗಬೇಕು. ನಾವು ದೇವಾಲಯವಾಗಬೇಕು, ಕರ್ತನಾಲಯವಾಗಬೇಕು. ಪ್ರಭು ಯೇಸು ಹೇಳಿದಂತೆ ನೀವು ಕರ್ತನಾಲಯವಾಗಬೇಕು ಅಂತ ಪ್ರಭು ಯೇಸು ಹೇಳ್ತಾರೆ. ಆ ರೀತಿಯಲ್ಲಿ ನಾವು ದೇವರ ಆಲಯವಾಗಿ ಸಿದ್ಧವಾಗಬೇಕು. ನಮ್ಮ ಹೃದಯಗಳಲ್ಲಿ ಅವರ ನಾಮ ಪಠಣೆ ಆಗ್ತಾ ಇರಬೇಕು. ಅವರ ಮೆಚ್ಚುಗೆಗೆ ಪಾತ್ರವಾದ ಅವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವ ಮನಸ್ಥಿತಿ ನಮ್ಮದಾಗಿರಬೇಕು. ಆಗ ನಮ್ಮನ್ನು ಅಲುಗಾಡಿಸಲು, ನಮ್ಮನ್ನು ನಾಶಪಡಿಸಲು ಯಾರಿಂದಲೂ, ಯಾವ ಶೋಧಕನಿಂದಲೂ, ಯಾವುದೇ ದುಷ್ಟತ್ವಗಳಿಂದಲೂ ಕೂಡ ಸಾಧ್ಯವಾಗುವುದಿಲ್ಲ. ಮುಂದಿನ ವಾಕ್ಯ ಹೇಳ್ತದೆ, ಆತನು ಈ ಮಾತುಗಳನ್ನು ಹೇಳುತ್ತಿರುವಾಗ ಜನರಲ್ಲಿ ಒಬ್ಬ ಸ್ತ್ರೀಯು ನೋಡಿ, ಇಷ್ಟೆಲ್ಲ ವಿಚಾರಗಳನ್ನು ಪ್ರಭು ಯೇಸು ತಿಳಿಸುವಾಗ ಒಬ್ಬ ಸ್ತ್ರೀಯು, ನಿನ್ನನ್ನು ಹೊತ್ತ ಗರ್ಭವು, ನಿನ್ನ ಕುಡಿದ ಮೊಲೆಗಳು ಧನ್ಯವಾದವುಗಳು ಎಂದು ಕೂಗಿದಳು. ಆತನು ಹಾಗನ್ನಬೇಡ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರೇ ಧನ್ಯರು ಅಂದನು. ಏನು ಹೇಳ್ತಾರೆ ನೋಡಿ, ಎಂಥ ಅದ್ಭುತವಾದಂತಹ ಮಾತು. ಏನು ಈ ವಿಚಾರಗಳನ್ನು ನಮ್ಮ ಹತ್ರ ಏನಾದರೂ ಬಂದ್ಬಿಟ್ರೆ, ನೀವು ಧನ್ಯರು, ನಿಮ್ಮಂಥವ್ರು ಧನ್ಯರು, ನಿಮ್ಮಂಥವ್ರು ಶ್ರೇಷ್ಠರು ಅಂತ ಏನಾದರೂ ನಮ್ಮ ವಿಚಾರವಾಗಿ ಹೇಳ್ಬಿಟ್ರೆ ನಮಗೆ ಕಿರೀಟ ಬಂದ್ಬಿಟ್ಟಿರುತ್ತೆ. ನಾವು ಎಷ್ಟೋ ಉನ್ನತವಾಗಿ ನಮ್ಮನ್ನು ನಾವು ಅನ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ. ಆದರೆ ಪ್ರಭು ಯೇಸು ಹೇಳ್ತಾರೆ, ಹಾಗನ್ಬೇಡ. ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡ್ಕೊಳ್ಳುವವರೇ ಧನ್ಯರು. ಯಾರು ಧನ್ಯರಾಗ್ತಾರೆ? ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವರು ಧನ್ಯರು ಎಂಬುದಾಗಿ ಇಂದಿನ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಹಾಗಿದ್ರೆ ನಾವು ಇಷ್ಟು ವಾಕ್ಯಗಳನ್ನು ತಿಳ್ಕೊಂಡ್ವಲ್ಲ, ಆ ಕಳ್ಳನು, ಆ ಬಲಿಷ್ಠನು ನನ್ನನ್ನು ಸೂರೆ ಮಾಡ್ತಾನೆ, ಅಥವಾ ಆ ದೆವ್ವಗಳು ಬಂದು ಮೊದಲ ಸ್ಥಿತಿಗಿಂತಲೂ ಕಡೆಯ ಸ್ಥಿತಿ ಹಾಳಾಗಿದಂತೆ, ಹದಗೆಡ್ತಂತೆ, ವಿನಾಶವಾಗುವಂತೆ ಸಿದ್ಧಪಡಿಸಿಬಿಡ್ತವೆ ಅಂತ ಹೇಳಿದ್ರಲ್ಲ. ಈ ಇಷ್ಟು ವಿಚಾರಗಳಿಗೆ ಕೊನೆಯ ವಾಕ್ಯ ಇದೆ ನೋಡಿ, ದೇವರ ವಾಕ್ಯವನ್ನು ಕೇಳಿ ಕೈಗೊಂಡು ನಡೆಯೋವನೇ ಧನ್ಯನು. ಆ ದೇವರ ವಾಕ್ಯವನ್ನು ಯಾರು ಕೇಳಿ ಕೈಗೊಂಡು ನಡೀತಾ ಇರ್ತಾನೋ ಅವನ ಮನೆಯನ್ನು ಸೂರೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಾಗಲ್ಲ. ಅವನಿಗಿಂತ ಬಲಿಷ್ಠನು ಬಂದು ಅವನ ನಾಶಪಡಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕಂದರೆ ಅವನು ಬಲಹೀನತೆಯನ್ನು ಹೊಂದಿಕೊಳ್ಳೋದೇ ಇಲ್ಲ. ಅಥವಾ ದೆವ್ವಗಳು ಆಗಲಿ, ಇನ್ನೊಂದು ದುಷ್ಟತ್ವಗಳು ಆಗಿ ಅವನನ್ನು ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ದೇವರ ಪ್ರಭಾವ ಅವನಲ್ಲಿ ನೆಲೆಗೊಂಡಿರ್ತದೆ. ಹಾಗಾಗಿ ಈ ಒಂದು ಸತ್ಯಾಂಶ ನಮಗೆ ಹೇಳುವಂಥ ಒಂದೇ ವಿಚಾರ, ದೈವ ವಾಕ್ಯವು ನಿನ್ನಲ್ಲಿ ನೆಲೆಗೊಂಡಿದ್ದೇ ಆದರೆ ನೀನು ಎಲ್ಲದರಿಂದಲೂ ರಕ್ಷಣೆಯನ್ನು ಹೊಂದುತ್ತಿ ಎನ್ನುವುದನ್ನು ಇಂದಿನ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ. ಆ ಧನ್ಯತಾ ಜೀವಿತವನ್ನು ಹೊಂದಿಕೊಳ್ಳಲು ಬೇಕಾದ ಎಲ್ಲ ವರದಾನಗಳಿಗಾಗಿಯೂ, ದೈವ ಶಿಕ್ಷಣಕ್ಕಾಗಿಯೂ, ಆತ್ಮರ ಬಲಕ್ಕಾಗಿಯೂ ತಂದೆಯಾದ ದೇವರಲ್ಲಿ ಪ್ರಾರ್ಥಿಸೋಣ. ಅವರು ಒದಗಿಸಿಕೊಡಲು ಎಂಬುದಾಗಿ ಪ್ರಭು ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಕೇಳಿಕೊಳ್ಳೋಣ. ಆಮೇಲೆ ಪ್ರೀತಿ ಸ್ವರೂಪನ ತಂದೆಯೇ, ಕೃಪಾಳು ದೇವನೇ, ಕರುಣಿಸುವಾತನೇ, ಇಂಥ ಅದ್ಭುತವಾದ ಕ್ಷಣವನ್ನು ಒದಗಿಸಿಕೊಟ್ಟು ನಮಗೆ ತಿಳಿಯಪಡಿಸಿದಿರಿ. ಯಾವುದು ಬಲಿಷ್ಠತೆ? ನಿನ್ನಲ್ಲಿ ಯಾವಾಗ ನಾನು ನೆಲೆಗೊಂಡಿರುವುದಿಲ್ಲವೋ ಆಗ ನಿನ್ನ ಸುತ್ತಲಿರುವವರೆಲ್ಲರೂ ಬಲಿಷ್ಠರೇ. ನಿನ್ನಲ್ಲಿ ನಾನು ನೆಲೆಗೊಂಡಿರುವಾಗ ನಿನಗಿಂತ ಬಲಿಷ್ಠರು ಇನ್ಯಾರೂ ಇರುವುದಿಲ್ಲ ಎಂಬುದಾಗಿ ಸತ್ಯವಾಗಿ ತಿಳಿಯಪಡಿಸಿದ್ದೀರಿ. ಹೌದು ಸ್ವಾಮಿ, ನಾವು ನಿಮ್ಮ ಆಲಯವಾಗಿ ಸಿದ್ಧವಾಗಲು ಬೇಕಾದ ದೈವ ವಾಕ್ಯದ ಶಿಕ್ಷಣವನ್ನು, ಆತ್ಮರ ಬಲವನ್ನು ನಮಗೆ ಅನುಗ್ರಹಿಸಿ, ಆತ್ಮರಿಂದ ಅಭ್ಯಂಗಿಸಿ ನಮ್ಮನ್ನು ಮುನ್ನಡೆಸಿರಿ ಸ್ವಾಮಿ. ಹೌದು ಸ್ವಾಮಿ, ನಾವು ಎಂದೂ ನಿಮ್ಮನ್ನು ಮರೆಯದಂತೆ, ನಿಮ್ಮ ನಾಮವನ್ನು ಪಠಿಸುವುದನ್ನು ನಿಲ್ಲಿಸದಂತೆ, ನಿಮ್ಮ ವಾಕ್ಯಗಳು ನಮ್ಮ ಹೃದಯಗಳಲ್ಲಿ ಲಿಖಿತವಾಗಿರುವಂತೆ ಅವುಗಳನ್ನೇ ನೆನೆದು ಜೀವಿಸುವ ಆಲೋಚನಾ ಸಾಮರ್ಥ್ಯ, ಜ್ಞಾನ, ಬುದ್ಧಿ, ವಿವೇಕಗಳನ್ನು ತುಂಬಿಸಿ ನಮ್ಮನ್ನು ಮುನ್ನಡೆಸಿರಿ ಸ್ವಾಮಿ. ಆಧ್ಯಾತ್ಮಿಕ ಒಡೆತನದ ನಿಮ್ಮ ಒಂದು ಸಾಮ್ರಾಜ್ಯದಲ್ಲಿ ನಾವು ಪಾಲುಗಾರರಾಗಲು ನಮ್ಮನ್ನು ಸಿದ್ಧಪಡಿಸಿರಿ ಸ್ವಾಮಿ. ಹೌದು ಸ್ವಾಮಿ, ಇಂಥ ಅದ್ಭುತ ಕ್ಷಣದಲ್ಲಿ ನೀವು ತಿಳಿಯಪಡಿಸಿದ್ದು, ಯಾವುದೇ ಬಲಹೀನತೆಯೂ ಕೂಡ ನಿನ್ನಲ್ಲಿ ಇರಬಾರದೆಂದರೆ ನಾನು ನಿನ್ನಲ್ಲಿ ನೆಲೆಗೊಂಡಿರಬೇಕು. ಹೌದು ಸ್ವಾಮಿ, ವಾಕ್ಯಗಳು ನೆಲೆಗೊಂಡಾಗ, ಪ್ರಭು ಯೇಸು ನಮ್ಮಲ್ಲಿ ನೆಲೆಗೊಂಡಾಗ ಸ್ವತಃ ಸ್ವರ್ಗ ಸಾಮ್ರಾಜ್ಯವೇ ನಮ್ಮ ಬಳಿಗೆ ಬಂದಂತಾಯ್ತಲ್ಲ ಎಂಬುದಾಗಿ ವಾಕ್ಯದ ಮೂಲಕ ತಿಳಿಯಪಡಿಸುತ್ತೀರಿ. ಹೌದು, ಯೇಸು ನಮ್ಮೊಂದಿಗಿರುವಾಗ ನೀವು ನಮ್ಮೊಂದಿಗಿರುತ್ತೀರಿ ಎಂಬುದನ್ನು ವಾಕ್ಯವು ತಿಳಿಯಪಡಿಸುತ್ತದೆ ಸ್ವಾಮಿ. ಹಾಗಾಗಿ ಈ ದೈವ ವಾಕ್ಯಗಳನ್ನು
ನಾವು ಎಂದೂ ತಾತ್ಸಾರ ಮಾಡದೆ, ಇವುಗಳನ್ನು ಎಂದೂ ತಿರಸ್ಕರಿಸದೆ, ನಾವು ಸದಾ ಅವುಗಳಿಗೆ ನೆಲೆಗೊಂಡು ಅವುಗಳಿಗೆ ಅಧೀನರಾಗಿ ಜೀವಿಸಲು ನಮ್ಮ ಮನಸ್ಸುಗಳನ್ನು, ಹೃದಯಗಳನ್ನು ತೆರೆಯಿರಿ ಸ್ವಾಮಿ. ಹೌದು, ಯಾರು ಪ್ರಭು ಯೇಸುವನ್ನ ಧಿಕ್ಕರಿಸ್ತಾರೋ ಅವರು ಪ್ರಭು ಯೇಸುವಿನ ವಿರೋಧಿಗಳು. ಯಾರು ಪ್ರಭು ಯೇಸುವನ್ನ ಧಿಕ್ಕರಿಸುವವರಾಗಿದ್ದಾರೋ ಅವರು ಕಟ್ಟುವವರಲ್ಲ, ಒಡೆದು ಹಾಕುವವರಾಗಿರ್ತಾರೆ. ಹಾಗಾಗಿ ನಾವು ನಾಶನಕ್ಕೆ ಸಿದ್ಧವಾದವರು ಮತ್ತು ನಾಶನಕ್ಕೆ ಸಿದ್ಧಪಡಿಸುವವರು ಆಗದೆ, ನಾವು ನಿತ್ಯ ಜೀವಕ್ಕೆ ಸಿದ್ಧರಾದವರು, ನಿತ್ಯ ಜೀವಕ್ಕಾಗಿ ಸಿದ್ಧಪಡಿಸುವವರಾಗಲು ಬೇಕಾದ ಎಲ್ಲ ರೀತಿಯ ವರದಾನಗಳಿಂದ ನಮ್ಮನ್ನು ತುಂಬಿಸಿ ಮುನ್ನಡೆಸಿರಿ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರ ಮುಖಾಂತರವಾಗಿ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.